ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ವಾಕಿಂಗ್ಗೆ ಹೋಗ್ತಾ ಇದ್ದೆವು. ವಾಕಿಂಗ್ಗೆ ಹೋಗುವಾಗ ನಾವು ಇಲ್ಲಿ ಒಬ್ಬನು ಒಂದು ಬಾಕ್ಸ್ಗೆ ಅವನು ಏನೋ ಹಾಕ್ತಾ ಇದ್ದ. ಅದು ಏನು ಹಾಕ್ತಾ ಇದ್ದಾನೆ ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ. ನೋಡಿ, ಇದು ಬೆಸ್ಟ್ ಔಟ್ ಆಫ್ ವೇಸ್ಟ್. ಅವರು ಯೂಸ್ ಮಾಡಿದಂಥ ಪ್ಲಾಸ್ಟಿಕ್ ಬಾಟಲ್ಸ್ ಇದೆ ಅಲ್ವಾ, ಅದನ್ನು ನಾವು ಬಿಸಾಡುವ ಬದಲು ರೀಸೈಕಲ್ಗಾಗಿ ಅವರೊಂದು ಇದನ್ನು ಎತ್ತಿದ್ದಾರೆ ನೋಡಿ, ಈ ಒಂದು ಮಿಷಿನನ್ನು. ಇಲ್ಲಿ ನಾವು ಬಾಟಲ್ಸ್ಗಳನ್ನು ಹಾಕೋದು ರೀಸೈಕಲಿಗೆ. ಸೊ ಒಳ್ಳೇದಿದೆ ಅಲ್ವಾ. ಇಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸ್ತದೆ, ಚಿಕ್ಕ ಬಾಟಲ್, ದೊಡ್ಡ ಬಾಟಲ್ ಎಲ್ಲ. ಅದನ್ನು ನಾವು ಬೇಕಾದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಆದ ನಂತರ ಅದಕ್ಕೆ ನಾವು ಬಾಟಲ್ಸ್ಗಳನ್ನು ಹಾಕೋದು. ಇದರಲ್ಲಿ ಅವರಿಗೆ ಪಾಯಿಂಟ್ಸ್ ಸಿಗ್ತದಂತೆ. 1,000 ಬಾಟಲಿಗೆ 1 ದಿನ. ಇದು ಸಹ ಒಳ್ಳೆಯದೇ. ಒಂದು ಲೆಕ್ಕದಲ್ಲಿ ಜನರಿಗೆ ಒಂದು ಅಟ್ರಾಕ್ಟ್ ಮಾಡಲಿಕ್ಕೆ, 1 ದಿನ ಪ್ರೋತ್ಸಾಹಿಸಲಿಕ್ಕೆ. ಆ 1 ದಿನ ನನಗೆ ಅನಿಸುತ್ತೆ ಸುಮಾರು ಬಾಟಲ್ಸ್ ನಾವು ಒಟ್ಟು ಮಾಡಿದ ನಂತರ ಅದರಿಂದ ನಾವು ಏನಾದರೂ ಶಾಪಿಂಗ್ ಎಲ್ಲರೂ ಕನೆಕ್ಟ್ ಅದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಯಾಕಂದರೆ ಇನ್ನೊಂದು ಏನಂದರೆ, ನಾನು ಮಾಲಿಗೆ ಹೋಗಿದ್ದೆ ಸಾಯಂಕಾಲ. ನೋಡಿ, ಮಾಲಿಗೆ ಸಹ ನೀವು ನೋಡ್ಬೋದು, ಅಲ್ಲಿ ಸಹ ಒಬ್ಬ ಅಂದರೆ 1-2 ಬಾಟಲ್ ಅಲ್ಲ, ಅವನ ಹತ್ರ 3 ದೊಡ್ಡ ಚೀಲಗಳು ಇದ್ದವು. ನಾನು ಏನು ಹೇಳಲು ಬಯಸ್ತೀನಿ ಎಂಬುದಾಗಿ, ಇಲ್ಲಿ UAEಗೆ ಬಂದ ಹೊಸಬರು ಯಾರಾದರೂ ಇರುವುದಾದರೆ ಇಲ್ಲಿ ನೋಡಿ, ಇದನ್ನು ನೀವು ಯೂಸ್ ಮಾಡ್ಬೋದು. ಎಕ್ಸ್ಟ್ರಾ ಬಾಟಲ್ಸ್, ನಾವು ನೀರು ಕುಡಿದು ಇಲ್ಲಿ ಸುಮಾರು ಬಾಟಲ್ಸ್ಗಳನ್ನು ನಾವು ಡಸ್ಟ್ಬಿನ್ನಿಗೆ ಬಿಸಾಡ್ತೇವೆ. ಅದರ ಬದಲಾಗಿ ಇದು ರೀಸೈಕಲ್ ಆಗೋದಾದರೆ ಪ್ರಕೃತಿಗೆ ಸಹ ಒಂದು ನಮ್ಮ ಸೈಡಿನ ಒಂದು ಉಡುಗೊರೆ ಎಂಬುದಾಗಿ ನಾವು ಹೇಳ್ಬೋದು. ಸೊ ಹಾಗೆ ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಬಿಸಾಡಬೇಡಿ, ಅದರ ಬದಲು ರೀಸೈಕಲಿಗೆ ಹಾಕಿ. ಥ್ಯಾಂಕ್ ಯು. ಬಾಯ್.